ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇದೀಗ ಕುಟುಂಬಸ್ಥರೆಲ್ಲರೂ ಕೂಡ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದ್ವಾರಕೀಶ್ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ಹುಸ್ಕೂರು ರಸ್ತೆಯಲ್ಲಿರುವಂತಹ ನಿವಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗ್ತಾ ಇದೆ. ಈಗ ನಾವು ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರ ಕುಟುಂಬಸ್ಥರು, ಪುತ್ರರು ಹಾಗೆ ಅವರ ಸಂಬಂಧಿಕರೆಲ್ಲರೂ ಕೂಡ ಅಲ್ಲಿ ಒಟ್ಟಾರೆಯಾಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಪೂಜೆಯ ಬಳಿಕ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರದ ರವಾನೆಯಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹುಸ್ಕೂರು ರಸ್ತೆಯಲ್ಲಿರುವಂತಹ ನಿವಾಸದಲ್ಲಿ ವಿಧಿವಿಧಾನಗಳು ನಡೀತಾ ಇದೆ. ಅಂದರೆ ಅಂತಿಮ ಕ್ಷಣದ ವಿಧಿವಿಧಾನಗಳಿದು. ಅವರ ಪುತ್ರರೆಲ್ಲರೂ ಕೂಡ ಒಟ್ಟಾರೆಯಾಗಿ ನಿಂತು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಗಳಿದು. ಇದು ಕಡೆಯ ಪೂಜೆ. ಅಂದರೆ ಭೂಮಿಗೆ ಬಂದು ಇಷ್ಟು ವರ್ಷಗಳಾಗಿದೆ. 81 ವರ್ಷಗಳ ಕಾಲ ಅವರು ಈ ಭೂಮಿ ಪೂಜೆಯನ್ನು ಪಡ್ಕೊಂಡಿದ್ದಾರೆ. ಇದೀಗ ಈ ಭೂಮಿಯ ಋಣ, ಅವರ ಮನೆಯ ಋಣ, ಅವರ ಕುಟುಂಬಸ್ಥರ ಋಣ, ಮಕ್ಕಳ ಋಣ, ಎಲ್ಲ ಋಣಗಳನ್ನು ತೊರೆಯುವಂತಹ ಸಂದರ್ಭ. ಕಡೆಯದಾಗಿ ಅಲ್ಲಿ ಪೂಜೆಯನ್ನ ನಡೆಸಲಾಗ್ತಾ ಇದೆ. ದ್ವಾರಕೀಶ್ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಶಿವರಾಜ್ ಕುಮಾರ್ ಹುಸ್ಕೂರು ರಸ್ತೆಯಲ್ಲಿರುವಂತಹ ನಿವಾಸದಲ್ಲಿ ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ. ದ್ವಾರಕೀಶ್ ಪಾರ್ಥಿವ ಶರೀರಕ್ಕೆ ಶಿವಣ್ಣ ನಮಿಸಿದ್ದಾರೆ. ದ್ವಾರಕೀಶ್ ಕುಟುಂಬಸ್ಥರಿಗೆ ಸಾಂತ್ವನವನ್ನ ತುಂಬಿದ್ದಾರೆ ನಟ ಶಿವರಾಜ್ ಕುಮಾರ್. ದ್ವಾರಕೀಶ್ ಅಂಕಲ್ ನಾವು ಚಿಕ್ಕವರಿದ್ದಂಗೆ ನೋಡ್ತಾ ಇದ್ದಾರೆ. ಆಮೇಲೆ ಅಪ್ಪಾಜಿ, ಅಮ್ಮ, ನಮ್ಮ ಚಿಕ್ಕಪ್ಪ ವರ್ಧನ್ ಆಗಿರ್ಬೋದು, ಇಲ್ಲ ಜಯಶಂಕರ್, ಎಲ್ಲರೂ ಉಂಚು ಕೃಷ್ಣಮೂರ್ತಿಗಳು, ಭಾರ್ಗವ್ ಅವರು ಎಲ್ಲ ಒಂದು ಫ್ಯಾಮಿಲಿ ಅಂತ ಹೇಳಿ ತಪ್ಪಾಗಲ್ಲ. ಯಾಕಂದರೆ ಅವಾಗಿಂದ ತುಂಬ ಕ್ಲೋಸ್ ಆಗಿದೆ. ಚೆನ್ನೈಲಿಂದ ಜೊತೆಲಿ ಇಳಿದವರು. ಆಮೇಲೆ ಫಸ್ಟ್ ಪಿಕ್ಚರೇ ದೂರದ ಬೆಟ್ಟ, ಇದು ಮೇಯರ್ ಮುತ್ತಣ್ಣ ಅವ್ರದ್ದು ಫಸ್ಟ್ ಪಿಕ್ಚರ್. ಆಮೇಲೆ ಅಪ್ಪಾಜಿ ಜೊತೆಲಿ ಕಾಂಬಿನೇಷನ್ ಜಾಸ್ತಿ ಮಾಡಿದ್ದಾರೆ ಅಪ್ಪಾಜಿ ಜೊತೆಲಿ. ಆಮೇಲೆ ಒಂದು ಒಳ್ಳೆ ಬಾಂಧವ್ಯ. ನಾವು ಅವ್ರ ಇದರಲ್ಲಿ ಆಯುಷ್ಮಾನ್ ಭವ ಅಂತ ಒಂದು ಸಿನಿಮಾ ಮಾಡಿ, ಅವ್ರ ಮಕ್ಕಳಾಗಲಿ ಮೋರ್ ಲೈಕ್ ಫ್ಯಾಮಿಲಿ, ಫ್ರೆಂಡ್ಸೇ, ತುಂಬ ಕ್ಲೋಸ್ ಫ್ರೆಂಡ್ಸ್. ಮಕ್ಕಳ ಜೊತೆ ಎಲ್ಲ ಮಕ್ಕಳು ನಮಗೆ ತುಂಬ ಆಗ್ತದೆ. ಅಂದರೆ ಅವ್ರಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಬೇಜಾರಾಗುತ್ತೆ. ಇಂಡಸ್ಟ್ರಿ ಕೊಡುಗೆ ನೀವೇ ನೋಡ್ಬೋದು. ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಪ್ರೊಡಕ್ಷನ್ ಸೈಡಿಂದ ಎಷ್ಟೋ ಫಿಲ್ಮ್ಸ್ಗಳನ್ನ, ಸಾಕಷ್ಟು ದೊಡ್ಡ ಮಟ್ಟ ಫಿಲ್ಮ್ಸ್ನ ಅವರು ಆವಾಗಲೇ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ, ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದಾರೆ. ಸಾಕಷ್ಟು ಐ ಥಿಂಕ್ ಒನ್ ಆಫ್ ದ ಟಾಪ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಕಷ್ಟ ಆಗುತ್ತೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ದೇವ್ರ ಶಕ್ತಿ ಕೊಡಲಿ. ಬಟ್ ನಾವು ಇರ್ತೀವಿ ಜೊತೆಲಿ, ನಾವು ಫ್ಯಾಮಿಲಿ ಮೆಂಬರ್ಸೇನು ಜೊತೆಲಿ ಇರ್ತೀವಿ ನಾವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇವಾಗ ರೀಸೆಂಟಾಗಿ ತುಂಬ ವರ್ಷಗಳಾಯಿತು. ಅಪ್ಪು ಇದಾದಾಗ ಮಾತ್ರ ಮೀಟ್ ಮಾಡಿದ್ದು ಅಷ್ಟೇ. ಬಿಟ್ಟರೆ ಯಾವತ್ತು